ಇಂದ ನಮ್ಗೆ ಸ್ವತಂತ್ರ ಸಿಕ್ತಾ ಅಥವಾ ಇವರೇ ಸ್ವಯಂ ಘೋಷಿತ ವೀರ್ ಸಾವರ್ಕರ್ ಅಂತ ಏನು ವೀರ ಅಂತ ಇವ್ರು ಹೆಸರಿಕೊಂಡಿದಾರಲ್ಲ ಅವರಿಂದ ಸ್ವತಂತ್ರ ಸಿಕ್ತಾ ಅಂತ ನಮ್ಗೆ ದಯವಿಟ್ಟು ಕ್ಲಾರಿಫೈ ಮಾಡಬೇಕು ಅಂತ ಹೇಳಿ ಸ್ವಲ್ಪ ಬಿಡಿಸಿ ಹೇಳ್ರಿ, ಸ್ವಲ್ಪ ಬಿಡಿಸಿ ಹೇಳ್ಬೇಕಂತೆ. ಮನವಿ. ನಿಮಗೇನನ್ಸುತ್ತೆ ಸರ್? ನಮ್ಗನ್ಸುತ್ತೆ ನಾವು ಭಾರತೀಯರ ಲಕ್ಷಣಗಳು ಯಾವತ್ತು ತಲೆ ಎತ್ತಿ ಬಾಗದು ಅಂತ. ಭಾರತೀಯರ ಲಕ್ಷಣಗಳು ಯಾವತ್ತು ತಲೆ ಎತ್ತಿ ಬಾಗದು ಅಂತ. ಅವರು ತಲೆ ಬಾಗಿಸಿ ನಾವು ಯಾರೋ ಕ್ಷಮಾಪಣೆ ಅರ್ಜಿ ಕೊಟ್ಟವ್ರನ್ನ ನಾವಿವತ್ತು ದೇಶಭಕ್ತ ಮತ್ತೆ ಸ್ವತಂತ್ರ ಹೋರಾಟಗಾರ ಅಂತ ಹೇಳಿ ನಾವು ಯಾವ ರೀತಿ ಒಪ್ಕೊಬೇಕು, ನಮ್ಮ ಯೂತ್ಸ್ಗೆ ಒಂದು ನೀವು ಮೆಸೇಜ್ ಕೊಡ್ಬೇಕು. ಓಕೆ, ಪಂಡಿತ್ ಜವಾಹರ್ಲಾಲ್ ನೆಹರು ಅವ್ರನ್ನ ನಾಭಾ ಜೈಲಿಗೆ ಹಾಕಿರ್ತಾರೆ ಬ್ರಿಟಿಷರು. ಸರ್, ನೆಹರು ಅವ್ರು ಕೂಡ ಜೈಲಿಗೆ ಹೋಗಿದ್ರಲ್ಲ ಸರ್? ಅದನ್ನೇ ಹೇಳ್ತಾ ಇದ್ದೀನಿ. ರುಕೋ ಜರ ಸಬರ್ ಗುರು. ನಾಭಾ ಜೈಲಿಗೆ ಹಾಕಿರ್ತಾರೆ. 3 ದಿವಸ ಗೊತ್ತಾಗಲ್ಲ ಅವರ ತಂದೆಯವರಿಗೆ ಎಲ್ಲಿದ್ದಾರೆ ಅಂತ, ಮೋತಿಲಾಲ್ ನೆಹರು ಅವರಿಗೆ. ಅವರು ನೇರವಾಗಿ ಮಾತಾಡೋದು ವಾಯ್ಸ್ರಾಯರಿಗೆ, ಭಾರತದ ವಾಯ್ಸ್ರಾಯ್ಗೆ ಫೋನ್ ಮಾಡಿ ನನ್ನ ಮಗ ಎಲ್ಲಿದ್ದಾನೆ ಅಂತ ಕೇಳ್ತಾರೆ. ನಾಭಾ ಜೈಲಲ್ಲಿದ್ದಾರೆ ಅಂತ. 12/24 ಇತ್ತಂತೆ ರೂಮು. 14ನೇ ದಿವಸಕ್ಕೆ ಬರೆದು ಕೊಡ್ತಾರೆ ನೆಹರು. ಬ್ರಿಟಿಷರು ಭಾರತದಲ್ಲಿ ಇರೋ ತನಕ ನಾನು ಈ ಕಡೆ ಬರೋದಿಲ್ಲ ಅಂತ ಹೇಳಿ ಬರೆದು ಕೊಟ್ಟು ನಾಭಾ ಜೈಲಿನಿಂದ 14ನೇ ದಿವಸಕ್ಕೆ ಕ್ಷಮಾಪಣೆ ಪತ್ರ ಬರೆದು ಕೊಟ್ಟು ಹೊರಗೆ ಬಂದರು. 14ನೇ ದಿವಸ, ನೆನಪಿರಲಿ, ವರ್ಷ ಅಲ್ಲ. 14ನೇ ದಿವಸಕ್ಕೆ ಕ್ಷಮಾಪಣೆ ಪತ್ರ ಬರೆದು ಕೊಟ್ಟು ವಾಪಸ್ ಬರ್ತಾರೆ. ಏನ್ ಸಾವರ್ಕರ್ ಅವ್ರು ಕ್ಷಮಾಪಣೆ ಪತ್ರ ಕೊಟ್ರಲ್ಲ ಅದೇ ರೀತಿ ಕೊಟ್ಟಿದ್ರಾ ಅಥವಾ ಬೇರೆ ತರ ಕೊಟ್ಟಿದ್ರಾ ಅಂತ ಹೇಳಿ ಹೇಳ್ಬೇಕು ನೀವು ಇವಾಗ. 14ನೇ ದಿವಸಕ್ಕೆ ಇನ್ಯಾವತ್ತೂ ನಾನು ನಭಾ ಕಡೆ ಬರೋದಿಲ್ಲ ಅಂತ ಬರೆದು ಕೊಟ್ಟು ಸ್ವಾತಂತ್ರ್ಯ ಸಿಗ ತನಕ ನಭಾ ಕಡೆ ಹೋಗಲಿಲ್ಲ. ಹಂಗಿದ್ರೆ ನೆಹರು ಬ್ರಿಟಿಷರನ್ನ ಒಪ್ಕೊಂಡಂಗ, ಅವ್ರಿಗೆ ಕ್ಷಮಾಪಣೆ ಕೋರದಂಗ. ಅಲ್ಲ, ನೆಹರು ಅವ್ರದಾಗ ಏನು ಕಾಂಟ್ರಿಬ್ಯೂಷನ್ ಇಲ್ವಾ? ಕಾಂಟ್ರಿಬ್ಯೂಷನ್ ವಿಷಯಕ್ಕೆ ಆಮೇಲೆ ಬರೋಣ. ನಾಭಾ ಜೈಲಿನಿಂದ ಹೊರಗೆ ಬರೋದಕ್ಕೆ ನೆಹರು ಬರೆದು ಕೊಟ್ಟಂತ ಕ್ಷಮಾಪಣೆ ಪತ್ರದ ಬಗ್ಗೆ ತಾವೇನು ಹೇಳ್ತೀರಿ ಸರ್? ಅಲ್ಲ ಸರ್, ನಾನು ನಿಮ್ಗೆ ಅವರು ಇವಾಗ ಸಾವರ್ಕರ್ ಅಲ್ಲ, ಸಾವರ್ಕರ್ ಬಗ್ಗೆ ಹೇಳ್ತಾ ಇದ್ರಲ್ಲ, ಕುತ್ಕೊಂಡು ಮಾತಾಡಿ. ಇವರು ಏನು ನಮ್ಮ ಬಿಜೆಪಿ ಅವರು ಸ್ವಯಂ ಘೋಷಿತ ವೀರ ಸಾವರ್ಕರ್ ಇದಾರಲ್ಲ, ಅವ್ರದ್ದು ಅಂದ್ರೆ ನಮ್ಮ ಗಾಂಧೀಜಿ ಅವ್ರದ್ದು ಮತ್ತೆ ನೆಹರು ಅವ್ರದ್ದು ಮತ್ತೆ ಇನ್ನದರ್ಸ್ ಏನಿದಾರಲ್ಲ ಸ್ವತಂತ್ರ ಹೋರಾಟಗಾರರ ಅಂತ, ಅವ್ರ ಯಾರ್ದು ಪಾತ್ರ ಇದೆ? ಅಹಿಂಸೆಯಿಂದ ಸ್ವತಂತ್ರ ಸಿಕ್ತಾ ಅಥವಾ ವೀರ್ ಸಾವರ್ಕರ್ ಇಂದ ಸ್ವತಂತ್ರ ಸಿಕ್ತಾ? ಓಕೆ, ಆ ಪ್ರಶ್ನೆಗೆ ಉತ್ತರ ತಗತಿ. ನಾಭಾ ಜೈಲಿನ ಪ್ರಶ್ನೆಗೆ ಉತ್ತರ ಇಲ್ಲ ತಾನೆ? ನೆಹರು ಅವರು 3259 ದಿನ ಜೈಲಲ್ಲಿದ್ದರು. ಬೆಳಗ್ಗೆ ಬೆಡ್ ಕಾಫಿಯೂ ಸಿಗ್ತಾಯಿತ್ತು, ಬ್ರೇಕ್ಫಾಸ್ಟು ಸಿಗ್ತಾಯಿತ್ತು, ಊಟನೂ ಸಿಗ್ತಾಯಿತ್ತು, ಆನಂತರ ಡಿನ್ನರು ಸಿಗ್ತಾಯಿತ್ತು. ಲೆಟರ್ಸ್ ಟು ಇಂದಿರಾನೂ ಬರೆದ್ರು, ಡಿಸ್ಕವರಿ ಆಫ್ ಇಂಡಿಯಾನೂ ಕೂಡ ಬರೆದ್ರು. ಹಿಂದಿನ ಉಳಿದಂಥವ್ರು ಕೂಡ, ಆಗಾ ಖಾನ್ ಜೈಲಲ್ಲಿದ್ದಂಥವ್ರು ಕೂಡ ಪತ್ರಿಕೆಗಳಿಗೂ ಬರೆದ್ರು, ಎಲ್ಲ ಬರೆದ್ರು. ಆದರೆ ನಮಗೆಲ್ಲ ಗೊತ್ತಾಗೋಯ್ತು. ಸಾವರ್ಕರು ಏನು ಆ ಕಾಲಾಪಾನಿ ಶಿಕ್ಷೆಗೆ ಒಳಗಾಗಿ ಗೋಡೆಯಲ್ಲಿದ್ದರು, ಆ ಒಂದು 4 ಗೋಡೆಗಳ ಮಧ್ಯದಲ್ಲಿ ಇದ್ರಲ್ಲ, ಅವರಿಗೆ ಬರೆಯೋಕ್ಕೆ ಹಾಳೆನೂ ಇರಲಿಲ್ಲ, ಪೆನ್ನೂ ಇರಲಿಲ್ಲ. ಅವರು ಗೋಡೆ ಮೇಲೆ ಅದನ್ನು ಬರೆದುಬಿಟ್ಟು ಕೆರೆದು ಅದು ಬರೆದು ಅದನ್ನು ಬಯರ್ಟ್ ಹೊಡ್ಕೊಂಡು ಅದನ್ನು ಮರ್ತೋಗ್ಬಾರ್ದು ಅಂತ 10,000 ಸಾಲುಗಳನ್ನು ಬರೀತಾರೆ. ಯಾರು ಬ್ರಿಟಿಷರಿಗೆ ಕಂಟಕವಾಗಿದ್ರು ಅನ್ನೋದು ಇದರಲ್ಲೇ ಕಾಣಿಸ್ತಿದೆ. ಆಯ್ತು, ಹಂಗಾರೆ ಗಾಂಧೀಜಿಯವರ ಅಹಿಂಸಾ ಚಳವಳಿಯಿಂದ, ನೆಹರು ಅವರಿಂದ, ಕಾಂಗ್ರೆಸ್ಸಿಂದ ಸ್ವಾತಂತ್ರ್ಯ ಸಿಕ್ತು ಅನ್ನೋದಾದರೆ ಸುಭಾಷ್ ಚಂದ್ರ ಬೋಸ್ದು ಪಾತ್ರ ಏನಿಲ್ವಾ? ಭಗತ್ ಸಿಂಗ್ದು ಪಾತ್ರ ಏನಿಲ್ವಾ? ರಾಜ್ಗುರು ಸುಖದೇವದೇನಿಲ್ಲ? ಅವರು ಅಥವಾ ಚಂದ್ರಶೇಖರ್ ಆಜಾದ್ದಿಲ್ವಾ? ತಾತ್ಯಾ ಟೋಪೆದಿಲ್ವಾ? ಝಾನ್ಸಿ ರಾಣಿ ಲಕ್ಷ್ಮೀಬಾಯಿದಿಲ್ವಾ? ಬಹದ್ದೂರ್ ಶಾ ಜಫರ್ದಿಲ್ವಾ? ಆಸ್ಫಾಕುಲ್ಲಾ ಖಾನ್ದಿಲ್ವಾ? ಅವ್ರು ಯಾರಪ್ಪ? ಅಹಿಂಸೆನ ಯಾರು ಹೇಳಲ್ವಲ್ಲ. ಅಲ್ಲ, ನೀವು ಹೇಳ್ತಿರಲ್ಲ ಅಹಿಂಸೆ ಒಂದರಿಂದಲೇ ಸಿಕ್ಕಿದ್ರೆ ಇವ್ರು ಯಾರು ಕೂಡ ಸ್ವಾತಂತ್ರ್ಯಕ್ಕೋಸ್ಕರ ಕಾಂಟ್ರಿಬ್ಯೂಟೇ ಮಾಡಿಲ್ಲ ಅಂತ ಆಗ್ಬಿಡುತ್ತೆ. ಇದನ್ನು ದಾಖಲಿಸಿ ಆಯ್ತಾ? ಇದು ಅಹಿಂಸೆ ಒಂದರಿಂದಲೇ ಸಿಕ್ತು ಅದನ್ನ ನೋಡಿ ತಿಳ್ಕೊಳ್ಳಿ. ಭಾರತಕ್ಕೆ ಸ್ವಾತಂತ್ರ್ಯ ಬಂದಾದ ನಂತರ ನೋಡಿ ಗೊಂದಲ ಇಲ್ಲ. ನಾನು ಹೇಳ್ತಿರೋದು ನೋಡಿ, ನಾವು ಎಲ್ಲದನ್ನು ಕೂಡ ಒಂದು ಸ್ವಾತಂತ್ರ್ಯ ಚಳವಳಿಯನ್ನ ಸಮಗ್ರವಾಗಿ ನೋಡಿದಾಗ ಏನು ಸೇತುವೆ ಕಟ್ಟೋದಕ್ಕೆ ಅಳಿಲದಲ್ಲಿ ಎಷ್ಟು ಪಾತ್ರ ಇತ್ತು, ಹಾಗಾಗಿ ಸಣ್ಣ ಪುಟ್ಟ ಹೋರಾಟಗಾರರಿಂದ ದೊಡ್ಡವರವರೆಗೂ ಎಲ್ಲರದ್ದು ಪಾತ್ರ ಇತ್ತು. ಕೆಲವರು ಐಡಿಯಾಲಜಿಕಲಿ ಅಥವಾ ಇಂಟೆಲೆಕ್ಚುಲಿ ಡ್ರೈವ್ ಮಾಡ್ತಿದ್ರು, ಕೆಲವರು ಹೋಗಿ ಏನು ತಲೆನೇ ಕೊಡ್ತಾಯಿದ್ರು. ಖುದಿರಾಮ್ ಬೋಸು ಯಂಗೆಸ್ಟ್ ಮಾರ್ಟರ್, 18 ವರ್ಷಕ್ಕೆ ಸತ್ತೋಗ್ತಾನೆ ಅವನು, ಗಲ್ಲಿಗೇರಿಸ್ತಾರೆ. ಅವ್ರದ್ದು ಕೊಡುಗೆ ಇದೆ. ಕ್ರಾಂತಿ ನೋಡಿ, ಕಾಂಗ್ರೆಸ್ನಲ್ಲೂ ನಿಮಗೆ ತಿಳ್ಕೊಳ್ಳಿ, ಕಾಂಗ್ರೆಸ್ ನೀವು ನೋಡಿ, ನೀವು ಕಾಂಗ್ರೆಸ್ ಅವರು ಅಲ್ವಾ? ನೋಡಿ ತಿಳ್ಕೊಳ್ಳಿ, ದೇಶಕ್ಕೆ ಸ್ವಾತಂತ್ರ್ಯ ತಂದು ಕೊಟ್ಟ ಕಾಂಗ್ರೆಸ್ಸೇ ಬೇರೆ, ಈಗ ಅಧಿಕಾರದಲ್ಲಿರುವ ಕಾಂಗ್ರೆಸ್ ಬೇರೆ. ದಯವಿಟ್ಟು ಕನ್ಫ್ಯೂಸ್ ಮಾಡ್ಕೊಳಕ್ ಹೋಗ್ಬಿಡಿ. ಯಾಕಂದ್ರೆ ಗಾಂಧಿ ಬಿಡಿ ಸರ್, ಹೇಳಿ ಒಪ್ಪೋಣ ಸರ್, ತಡೆ ಹೇಳ್ತೀನಿ ನಿಮಗೆ.
ಗಾಂಧೀಜಿನೇ ಸ್ವಾತಂತ್ರ್ಯ ಬಂದಾದ ನಂತರ ಮೊದಲು ಬರ್ಖಾಸ್ತು ಮಾಡಿಲ್ಲ, ನಾವೇ ದೇಶಕ್ಕೆ ಸ್ವಾತಂತ್ರ್ಯ ತಂದುಕೊಟ್ರು ಅಂತ ಜನರನ್ನು ಹಂಗೆ ಮಾಡ್ತಾರೆ ಅಂತ ಅವರೇ ಗಾಂಧೀಜಿ ಹೇಳ್ಬಿಟ್ಟಿರು. ಅದಕ್ಕೋಸ್ಕರ ನೀವು ಕಾಂಗ್ರೆಸ್ ಅಂತ ಹೇಳಕ್ಕೆ ಹೋಗ್ಬೇಡಿ ಆಯಿತಾ. ನೋಡಿ, ಕಾಂಗ್ರೆಸ್ನಲ್ಲೂ ಕೂಡ ಬಾಲಗಂಗಾಧರ ತಿಲಕರು ಇರುವಂಥ ಸಂದರ್ಭದಲ್ಲಿ 1905 ಕಾಂಗ್ರೆಸ್ಸಿನ ಅಧಿವೇಶನ ಪ್ರತಿ ವರ್ಷ ನಡೀತಿತ್ತಲ್ಲ, ಅಧ್ಯಕ್ಷರು ಯಾರಾಗಬೇಕು ಅನ್ನೋದು ಚರ್ಚೆ ಬಂದಾಗ ಬಾಲಗಂಗಾಧರ ತಿಲಕರು ಅದರಲ್ಲಿ ತೀವ್ರಗಾಮಿಗಳು ಮಂದಗಾಮಿಗಳು ಅಂತಿದ್ರು, ಎಕ್ಸ್ಟ್ರೀಮಿಸ್ಟ್ ಅಂಡ್ ಮಾಡರೇಟ್ಸ್ ಅಂತಿದ್ರು. ಬಾಲಗಂಗಾಧರ ತಿಲಕರು ತೀವ್ರಗಾಮಿ, ಬಿಪಿನ್ ಚಂದ್ರಪಾಲು ಮತ್ತು ಲಾಲಾ ಲಜಪತ್ ರಾಯಿ ಅವರು ಮಂದಗಾಮಿಗಳು. ಅವ್ರೇನು ಮಾಡ್ತಾರೆ, ಯಾರನ್ನೊಬ್ಬರನ್ನ ಮಾಡ್ರೇಟ್ ಫೇಸನ್ನ ಯಾವ್ದಾದ್ರು ಅಧ್ಯಕ್ಷರು ಮಾಡಬೇಕು ಅಂತ ಹೇಳ್ತಾರೆ. ಆಗ ಬಾಲಗಂಗಾಧರ ತಿಲಕ್ ಇಲ್ಲ, ಒಂದು ಎಕ್ಸ್ಟ್ರೀಮಿಸ್ಟ್ ಫೇಸನ್ನೇ ತರಬೇಕು ಅಂತ ನೋಡ್ತಾರೆ. ಆವಾಗ ಇದ್ರ ಬಗ್ಗೆ ಚರ್ಚೆ ನಡೆದಾಗ ಅರವಿಂದರು ಮತ್ತು ಚಿದಂಬರಂ ಪಿಳ್ಳೈ ಬಾಲಗಂಗಾಧರ ತಿಲಕರ ಪರವಾಗಿ ನಿಂತ್ಕೊಳ್ತಾರೆ. ಅಲ್ಲಿ ಆಗಲೂ ಕೂಡ ಮಾಡ್ರೇಟ್ಸ್ ಆ್ಯಂಡ್ ಎಕ್ಸ್ಟ್ರೀಮಿಸ್ಟ್ಸ್ ಇದ್ದರು. ಗಾಂಧೀಜಿ ಕಾಲದಲ್ಲೂ ಕೂಡ ಸುಭಾಷ್ ಚಂದ್ರ ಬೋಸ್ ಅಂತವರು ಕೂಡ ಗಿವ್ ಮಿ ಬ್ಲಡ್ ಐ ಶಾಲ್ ಗಿವ್ ಯು ಫ್ರೀಡಮ್ ಅಂತ ಹೇಳಿದಂಥ ವ್ಯಕ್ತಿ ಇದ್ದಾರೆ. ಅದಾದ ನಂತರ ಕಾಂಗ್ರೆಸ್ನಲ್ಲೇ ಕೆ ಮುನ್ಷಿ ಇರ್ಬೋದು, ಸರ್ದಾರ್ ವಲ್ಲಭಾಯ್ ಪಟೇಲ್ ಇರ್ಬೋದು, ಲಾಲ್ ಬಹದ್ದೂರ್ ಶಾಸ್ತ್ರಿ ಅಂತವ್ರು ಇರ್ಬೋದು. ಇವರು ಕೂಡ ಎಕ್ಸ್ಟ್ರೀಮಿಸ್ಟ್ ಎಲಿಮೆಂಟು ಆ ರೀತಿ ಯೋಚನೆ ಮಾಡುವಂಥವ್ರು ಇದ್ದರು. ಯಾಕೆಂದರೆ ಭಾರತಕ್ಕೆ ಸ್ವಾತಂತ್ರ್ಯ ಬಂದಾದ ನಂತರನೂ ಕೂಡ ಸೋಮನಾಥ ಟೆಂಪಲನ್ನು ರೀಕನ್ಸ್ಟ್ರಕ್ಟ್ ಮಾಡಬೇಕು ಅಂತ ಹೋದಾಗ ನೆಹರು ಅಪೋಸ್ ಮಾಡ್ತಾರೆ, ಅದು ಸ್ಟೇಟ್ದು ಡ್ಯೂಟಿ ಅಲ್ಲ ಅಂತ ಹೇಳ್ತಾರೆ. ಬಟ್ ಮಾಡಲೇಬೇಕು ಅಂತ ಸರ್ದಾರ್ ವಲ್ಲಭಾಯ್ ಪಟೇಲ್ ಹಠ ಇಟ್ಕೊಳ್ತಾರೆ. ಅದನ್ನು ರೀಕನ್ಸ್ಟ್ರಕ್ಟ್ ಆದಮೇಲೆ ಬಾಬು ರಾಜೇಂದ್ರ ಪ್ರಸಾದ್ ಅವರು ಪ್ರೆಸಿಡೆಂಟ್ ಆಗಿ ಅದ್ರ ಇನಾಗ್ರೇಷನ್ಗೆ ಹೋಗ್ಬೇಕಾದ್ರೆ ನೆಹರು ಅಪೋಸ್ ಮಾಡ್ತಾರೆ, ಮುನಿಸ್ಕೊಳ್ತಾರೆ ಅವ್ರ ಹತ್ರ. ಆದರೆ ಬಾಬು ರಾಜೇಂದ್ರ ಪ್ರಸಾದ್ ನಾನೊಬ್ಬ ರಾಷ್ಟ್ರಪತಿ ಅಲ್ಲ, ನಾನೊಬ್ಬ ಹಿಂದೂ ಆಗಿ ನಾನು ಇಲ್ಲಿ ಹೋಗ್ತೀನಿ ಅಂತ ಹೇಳ್ತಾರೆ. ಕಾಂಗ್ರೆಸ್ನಲ್ಲೂ ಡಿಸೆಂಟಿಂಗ್ ವಾಯ್ಸ್ ಇತ್ತು ರೀ. ನೋಡಿ, ಕಾಂಗ್ರೆಸ್ನಲ್ಲಿ ಬರೀ ಎಲ್ಲ